ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಜೋರಾಗ್ತಾ ಇದೆ. ಕೇಂದ್ರ ಸಚಿವ ಸ್ಥಾನಕ್ಕಾಗಿ 7-8 ಸಂಸದರಿಂದ ಪೈಪೋಟಿ ಹೆಚ್ಚಾಗಿದೆ. ಆದರೆ ಕೇಂದ್ರದಿಂದ 2+1 ಅಥವಾ 2+2 ಸೂತ್ರವನ್ನ ಬಳಸುವಂತ ಸಾಧ್ಯತೆ ಇದೆ. 2 ಮತ್ತು 1 ಅಂದ್ರೆ 3 ಅಥವಾ 2+2 4 ಈ ಸೂತ್ರವನ್ನ ಬಳಕೆ ಮಾಡುವಂತ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಸ್ಥಾನ 1 ಮತ್ತೆರಡು ರಾಜ್ಯ ಖಾತೆ ನೀಡುವಂತ ಸಾಧ್ಯತೆ ಇದೆ. ಎಚ್.ಡಿ. ಕುಮಾರಸ್ವಾಮಿಗೆ ಕ್ಯಾಬಿನೆಟ್ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಇನ್ನು ಅತ್ತ ಪ್ರಹ್ಲಾದ್ ಜೋಶಿಗೂ ಕೂಡ ಸಂಪುಟ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ. ಅವರು ಕೂಡ ಈಗಾಗಲೇ ದುಂಬಾಲ್ ಬಿದ್ದಿದ್ರು, ಸ್ಥಾನ ಬೇಕೇ ಬೇಕು, ಮಂತ್ರಿಗಿರಿ ಬೇಕು ಅಂತ. ಮತ್ತೊಂದೆಡೆ ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ ಇವರು ಕೂಡ ರೇಸ್ನಲ್ಲಿದ್ದಾರೆ. ಯಾರಿಗೆ ಹಾಗಾದ್ರೆ ಸ್ಥಾನವನ್ನ ಕೊಡಲಾಗುತ್ತೆ, ಮಂತ್ರಿಗಿರಿಯನ್ನ ಕೊಡಲಾಗುತ್ತೆ ಅಂತ. 1 ಕ್ಯಾಬಿನೆಟ್ ಸ್ಥಾನ ಮತ್ತೆರಡು ರಾಜ್ಯ ಖಾತೆಯನ್ನ ನೀಡುವಂತ ಸಾಧ್ಯತೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ಸ್ಥಾನ ಈಗಾಗಲೇ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಇತ್ತ ಪ್ರಹ್ಲಾದ್ ಜೋಶಿ ಅವರು ಕೂಡ ಸತತವಾಗಿ ನಾನು ಗೆದ್ಕೊಂಡು ಬರ್ತಾ ಇದ್ದೀನಿ, ಸಂಸದ ಆಗಿ ಆಯ್ಕೆ ಆಗ್ತಾ ಇದ್ದೀನಿ ಅಂತ ಅವರು ಕೂಡ ಈಗಾಗಲೇ ಈ ಸ್ಥಾನಕ್ಕಾಗಿ, ಮಂತ್ರಿಗಿರಿ ಸ್ಥಾನಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೆ ಕೂಡ ಅವರು ಕೇಂದ್ರ ಸಚಿವರಾಗೂ ಕೂಡ ಕೆಲಸ ಮಾಡಿರುವಂಥವರು. ಹಾಗಾಗಿ ಅದೇ ರೀತಿಯಾಗಿ ಈಗಲೂ ಕೂಡ ಕೇಂದ್ರ ಮಂತ್ರಿಗಿರಿ ಸ್ಥಾನವನ್ನು ಕೊಡಬೇಕು ಅಂತ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ. ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ ಇವರು ಕೂಡ ರೇಸ್ನಲ್ಲಿದ್ದಾರೆ. ಆದರೆ ಕರ್ನಾಟಕದಿಂದ 3 ಜನರಿಗೆ ಅಥವಾ 4 ಜನರಿಗೆ ಸ್ಥಾನ ಸಿಗುವಂಥ ಸಾಧ್ಯತೆ, ಅಂದರೆ 2+1 ಅಥವಾ 2+2 ಈ ಸೂತ್ರವನ್ನು ಬಳಕೆ ಮಾಡ್ಕೋಬೇಕು ಅಂತ ಕೇಂದ್ರದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದವಂತೆ. ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ, ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ 4 ಜನರು ಕೂಡ ರೇಸಲ್ಲಿದ್ದಾರೆ. 2+2 ಅಂತ ಸೂತ್ರ ಬಳಕೆ ಮಾಡಿದ್ರು ಅಂದರೆ 4 ಜನರಿಗೂ ಕೂಡ ಬಂಪರ್ ಲಾಟ್ರಿ. ಅದೇ ರೀತಿಯಾಗಿ 2+1 ಅಂತ ಬಳಕೆ ಮಾಡಿಕೊಂಡ್ರು ಅಂದರೆ ಯಾರನ್ನು ಕೈ ಬಿಡ್ತಾರೆ? ಬಸವರಾಜ ಬೊಮ್ಮಾಯಿ ಅವರನ್ನು ಕೈ ಬಿಡ್ತಾರಾ ಅಥವಾ ವಿ ಸೋಮಣ್ಣ ಅವರನ್ನು ಕೈ ಬಿಡ್ತಾರಾ, ಪ್ರಹ್ಲಾದ್ ಜೋಶಿ ಅವರನ್ನ ಕೈ ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾಕೆಂದರೆ ಕ್ಯಾಬಿನೆಟ್ ಸ್ಥಾನವನ್ನು ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಡೋದು ಬಹುತೇಕ ಪಕ್ಕಾ ಎನ್ನಲಾಗ್ತಾ ಇದೆ. ಹಾಗಾಗಿ ಈ ಮೂವರಲ್ಲಿ ಯಾರನ್ನಾದರೂ ಕೈ ಬಿಡ್ತಾರಾ ಅಥವಾ 4 ಜನರನ್ನು ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರಾ ಅನ್ನುವಂಥ ಕುತೂಹಲ ಇದ್ದೇ ಇದೆ.